ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ಅಂದರೆ ಆಗಸ್ಟ್ ಮಂತ್ 2-3 ಹಬ್ಬಗಳು ಒಟ್ಟಿಗೆ ಬರ್ತಾ ಇದೆ. ಜೊತೆಗೆ ಉಳಿದಿರುವಂತಹ ನೆಕ್ಸ್ಟ್ 5 ಮಂತ್ಸ್ ಉಳಿದಿರುವಂಥ ನೆಕ್ಸ್ಟ್ 5 ಮಂತ್ಸ್ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ. ಇದನ್ನು ನೀವು ಯಾವಾಗ ನೋಡ್ತಿರೋ ಆವಾಗಿಂದ 5 ಮಂತ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಪೈಲ್ ನಂಬರ್ 1 ಇದು ಕಾರ್ನೇಲಿಯನ್ ರಾ ಸ್ಟೋನ್. ಪೈಲ್ ನಂಬರ್ 2 ಔಲ್. ಪೈಲ್ ನಂಬರ್ 3 ಕ್ಲಿಯರ್ ಕ್ವಾರ್ಟ್ಸ್ ಪಾಯಿಂಟ್. ಇದು ಸೊ ಆಗಸ್ಟ್ 28 ರಾಖಿ ಹಬ್ಬ ಇರೋದ್ರಿಂದ ರಾಖಿ ಸಹ ಸ್ಟಾಕ್ ಮಾಡಿಸಿದ್ದೀನಿ. ಇದು ಟ್ರಿಬಲ್ ಪ್ರೊಟೆಕ್ಷನ್ ರಾಖಿ ಆಗಿರುತ್ತೆ. ಬ್ಲ್ಯಾಕ್ ಟರ್ಮಲಿನ್, ಟೈಗರ್ ಐ, ಹ್ಯಾಮಟೈಟ್ನ ಯೂಸ್ ಮಾಡಿದ್ದೀವಿ. ತ್ರಿಶೂಲ ಇದೆ ಇದರಲ್ಲಿ, ಯಾಕಂದರೆ ನಿಮ್ಮ ಬ್ರದರ್ಗೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಸಿಗಲಿ ಅನ್ನೋದಕ್ಕೋಸ್ಕರ ಟ್ರಿಬಲ್ ಪ್ರೊಟೆಕ್ಷನ್ ರಾಖಿ ಇದೆ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಅದೇ ನೀವೇನಾದರೂ ನಿಮ್ಮ ಸಿಸ್ಟರ್ಸ್ಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತಂದರೆ ನೀವು ಔಲ್ ಕೊಡಬಹುದು, ಈ ಗೋಟ್ ಕೊಡಬಹುದು, ಮನಿ ಅಟ್ರಾಕ್ಷನ್ ಬ್ರಾಸ್ಲೆಟ್ ಕೊಡಬಹುದು, ಸನ್ ಮೂನ್ ಬ್ರಾಸ್ಲೆಟ್ ಕೊಡಬಹುದು, ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಕೊಡಬಹುದು. ಓಕೆ, ಇಷ್ಟೊತ್ತಿಗಾಗಲೇ ನಿಮ್ಮ ಪೈಲ್ನ ನೀವು ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಶುರು ಮಾಡ್ತಿದ್ದೀನಿ. ಲೆಟ್ ಇಟ್ ಸ್ಟಾರ್ಟ್. ಹಲೋ, ಗ್ರೂಪ್ ನಂಬರ್ 1 ಕಾರ್ನೇಲಿಯನ್ನ ಯಾರು ಚೂಸ್ ಮಾಡಿದ್ರಿ? ಫ್ರೆಂಡ್ಲಿನೆಸ್, ಮೇ ಬಿ ಫ್ರೆಂಡ್ಶಿಪ್ ಡೇ ದಿನ ಇದನ್ನು ನೋಡ್ತೀರ ಅನಿಸುತ್ತೆ, ಅಥವಾ ಫ್ರೆಂಡ್ಶಿಪ್ ವೀಕ್ ಆಗಿದೆ. ಸೊ ಇದು ಬಂದು ಬೂಮ್ ಸ್ಟಿಕ್ ಅಂತ. ನಿಮಗೆ ಗೊತ್ತಾ, ಹಳೆ ಕಾಲದಲ್ಲಿ ಅಥವಾ ಈಗಲೂ ಅಷ್ಟೇ ದೇವಸ್ಥಾನಗಳಲ್ಲಿ ಪೊರ್ಕೆ ಬಳಸೋದಿಲ್ಲ, ಈ ಥರ ಬೂಮ್ ಸ್ಟಿಕ್ನ ಬಳಸ್ತಾರೆ. ಸೊ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಈಗ ನೀವು ವರಮಹಾಲಕ್ಷ್ಮಿ ಕೂರಿಸಿರ್ತೀರ, ಮನೆ ಗುಡಿಸೋ ಹಾಗಿರೋದಿಲ್ಲ, ಅಥವಾ ಅಲ್ಲಿ ಹೂವು ಬೇರೆ ಏನೇನೋ ಎಲ್ಲ ಬೀಳ್ಸಿರ್ತೀರ. ಪೂಜೆ ಆದಮೇಲೆ ಅದನ್ನು ಬಟ್ಟೆಯಲ್ಲಿ ಒರೆಸ್ಬೇಕಾದ್ರೆ ಆ ಬಟ್ಟೆ ಹೊಸದೋ ಹಳೇದೋ ಬ್ಲೌಸ್ ಪೀಸ್ ಬಟ್ಟೆ ಏನೋ ಒಂದು ತೊಗೊಂಡು ಯೂಸ್ ಮಾಡ್ತೀರ. ಅದ್ರ ಬದಲು ಲಕ್ಷ್ಮಿ ನೆಲೆಸಿರುವಂತಹ ಈ ಥರ ಬೂಮ್ ಸ್ಟಿಕ್ನ ನೀವು ಯೂಸ್ ಮಾಡೋದ್ರಿಂದ, ಈಗಲೂ ಅಷ್ಟೇ ಹಳ್ಳಿ ಕಡೆ ನಿಮಗೆ ಸಿಕ್ಕತ್ತೆ ಬೂಮ್ ಸ್ಟಿಕ್ಕು. ಬಟ್ ಇದರಲ್ಲಿ ಏನು ವಿಶೇಷ ಅಂತಂದರೆ ಇದರಲ್ಲಿ ಕ್ರಿಸ್ಟಲ್ ಇದೆ ಪ್ರೊಟೆಕ್ಷನ್ಗಾಗಿ, ಮತ್ತು ಇದರಲ್ಲಿ ಏಂಜಲ್ ಪ್ರೊಟೆಕ್ಷನ್ ಇದೆ, ಮತ್ತು ದೃಷ್ಟಿ ಆಗದೆ ಇರೋದಕ್ಕಿದೆ. ಬೂಮ್ ಸ್ಟಿಕ್ನ ನೀವು ಬಳಸಿ ದೇವ್ರ ಮನೇನೂ ಕ್ಲೀನ್ ಮಾಡ್ಕೋಬಹುದು, ಅಥವಾ ಲಕ್ಷ್ಮೀ ಪೂಜೆ ಮಾಡಿದಾಗ ಈವನ್ ಲಕ್ಷ್ಮಿ ಸರೌಂಡಿಂಗ್ ಸಹ ನೀವು ಕ್ಲೀನ್ ಮಾಡ್ಕೋಬಹುದು. ಇದು ನನ್ನ ಹತ್ರ ಮಾತ್ರ ಅವೈಲೇಬಲ್ ಇರೋದು. ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೊಳ್ಳಿ, ಲಿಮಿಟೆಡ್ ಸ್ಟಾಕ್ಸ್ ಇದೆ. ಇನ್ನರ್ ವಾಯ್ಸ್, ಕ್ಲೀನಿಂಗ್ ಟು ದ ಪಾಸ್ಟ್, ಕಂಪ್ಯಾರಿಸನ್. ಇದೇ ಆಗಸ್ಟ್ 8ನೇ ತಾರೀಕು ಆಫ್ಲೈನ್ ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಉಳಿದಿರುವಂಥ 5 ತಿಂಗಳಲ್ಲಿ ನೀವು ಅಂದ್ಕೊಂಡಿರೋಷ್ಟು ಹಣನ ಅಟ್ರಾಕ್ಟ್ ಮಾಡೋದು ಅಷ್ಟು ಟೆಕ್ನಿಕ್ಸ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. 10 ಆಫ್ ವಾಂಡ್ಸ್, 3 ಆಫ್ ವಾಂಡ್ಸ್, ದ ಡೆವಿಲ್, 7 ಆಫ್ ಪೆಂಟಿಕಲ್ಸ್, ಫೈರ್, 9 ಆಫ್ ಸೋಟ್ಸ್. ಪೈಲ್ ನಂಬರ್ 1 ನೆಕ್ಸ್ಟ್ ಉಳಿದಿರುವಂತಹ 5 ಮಂತ್ಸಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ. ನಿಮ್ಮನ್ನು ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋತಾ ಇದ್ದೀರಾ, ಅದನ್ನು ಸ್ಟಾಪ್ ಮಾಡಿ. ಎಷ್ಟೋ ಟ್ರಾಮಾಸ್ನ ನೀವು ಕ್ಯಾರಿ ಮಾಡ್ತಿದ್ದೀರಾ. 2026ಅಲ್ಲಿ ನೀವು ಏನನ್ನು ಮಾಡಬೇಕು ಅಂದ್ಕೊಂಡಿದ್ರೋ ಅದು 20% ಇನ್ನೂ ನೀವು ಮಾಡಿಲ್ಲ. ಬಿಕಾಸ್ ಯು ಆರ್ ಹೋಲ್ಡಿಂಗ್ ಟ್ರಾಮಾಸ್. ಬಿಕಾಸ್ ಒಂದು ಫ್ರೆಂಡ್ಶಿಪ್, ಒಂದು ಎಮೋಷನ್, ಒಂದು ಫ್ಯಾಮಿಲಿ ಅನ್ನುವಂಥದ್ದನ್ನು ನೀವು ಎಲ್ಲೋ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರ. ಮೇ ಬಿ ನೀವು ಟ್ಯಾರೋ ರೀಡಿಂಗ್ ಕಲ್ತಿರಬಹುದು, ಆಸ್ಟ್ರಾಲಜಿ ಕಲ್ತಿರಬಹುದು, ಅಥವಾ ನ್ಯೂಮರಾಲಜಿ ಕಲ್ತಿರಬಹುದು, ಅಥವಾ ಸೈಕಿಕ್ ರೇಕಿ ಹೀಲರ್ ಆಗಿರಬಹುದು. ಬಟ್ ಯು ಆರ್ ನಾಟ್ ಟೇಕಿಂಗ್ ಆ್ಯಸ್ ಅ ಪ್ರೊಫೆಷನ್ ಅಂತ ಅನಿಸುತ್ತೆ. ಮೇ ಬಿ ನೀವೇನಾದರೂ ಆ ಥರ ಇರೋರು ಈ ರೀಡಿಂಗ್ನ ನೋಡ್ತಾ ಇದ್ದರೆ ದಯವಿಟ್ಟು ಪ್ರೌಡ್ಲಿ ನಿಮ್ಮ ಪ್ರೊಫೆಷನ್ನ ತಗೊಳ್ಳಿ. ನಿಮ್ಮ ಪ್ರೊಫೆಷನ್ನ ನೀವು ಪ್ರೀತಿಸಿ. ಯಾರಿಗೂ ನಾವೇನು ಇಲ್ಲಿ ಇದು ಮಾಡ್ತಾ ಇಲ್ಲ, ಏನೋ ಸುಮ್ಮನೆ ಅಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾರೋ ಇದನ್ನು ಪ್ರಾಕ್ಟೀಸ್ ಮಾಡಿದಿರೋ ನಿಮ್ಮ ಸೈಕಿಕ್ ಎಬಿಲಿಟೀಸ್ ನಿಮಗೆ ಗೊತ್ತು. ನಿಮ್ಮ ಸೈಕಿಕ್ ಎಬಿಲಿಟೀಸ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಇಲ್ಲಿ ನೋಡಿ, ಇನ್ನರ್ ವಾಯ್ಸು ಅದನ್ನೇ ಹೇಳ್ತಾ ಇದೆ, 9 ಆಫ್ ಸೋರ್ಸ್ ಅದನ್ನೇ ಹೇಳ್ತಾ ಇದೆ. ನಿಮ್ಮ ಮನೆಯಲ್ಲಿ ತುಂಬ ಕಷ್ಟ, ಹಣ ನಿಲ್ತಾ ಇಲ್ಲ,
ಅಥವಾ ಬೇರೆಯವರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನನ್ನ ಮನೇಲೇ ಇಷ್ಟೊಂದು ಪ್ರಾಬ್ಲಮ್ ಇದೆ, ನಾನು ಬೇರೆಯವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಾ ಅಂತ ನೀವು ಅಂದ್ಕೊಂಡ್ರೆ, ಹೀಲರ್ಸ್ ಲೈಫ್ ಆಲ್ ಅಬೌಟ್ ಸ್ಟ್ರಗಲ್. ಅವರು ಸೆಟಲ್ ಆದಮೇಲೆ ಹೀಲರ್ಸ್ ಆಗಲ್ಲ, ಬ್ರೋಕನ್ ಆದಮೇಲೆ ಹೀಲರ್ಸ್ ಆಗೋದು. ಓಕೆ, ಸೊ ನೆಕ್ಸ್ಟ್ 5 ಮಂತ್ಸಲ್ಲಿ ನಿಮ್ಮ ಯಾವುದೋ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದಿದೆ, ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗುವಂಥದ್ದಿದೆ. ಕೆಲವೊಂದು ನೆಗೆಟಿವ್ ನಿಮ್ಮ ಜೀವನದಿಂದ ದೂರ ಆಗ್ತಿದೆ. ಅದು ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರಬಹುದು. ಸ್ಥಳ ಬದಲಾವಣೆ ಅನ್ನುವಂಥದ್ದಿದೆ. ಬಿಗ್ ಅಚೀವ್ಮೆಂಟ್, ಬಿಗ್ ನ್ಯೂಸ್ನ ನೀವು ಅಚೀವ್ ಮಾಡ್ತಾ ಇದ್ದೀರಾ. 10 ಆಫ್ ವಾಂಡ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ, ಸಾಕಷ್ಟು ವಿಚಾರಗಳಲ್ಲಿ ನೀವು ಓವರ್ ಥಿಂಕ್ ಮಾಡೋದು, ಓವರ್ ಥಿಂಕ್ ಏನು ಮಾಡ್ತಿದ್ದೀರಲ್ಲ ಅದನ್ನು ಕಮ್ಮಿ ಮಾಡ್ಕೋತಾ ಇದ್ದೀರಾ. ಮೇ ಬಿ ನೀವು ಎಲ್ಲಾದರೂ ಹೀಲಿಂಗ್ ತೊಗೋಬಹುದು, ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಬರ್ಬಹುದು. ಆ್ಯಂಡ್ ನಿಮ್ಮ ನಾಲೆಡ್ಜಿಂದ ನಿಮ್ಮ ಫ್ಯಾಮಿಲಿಯವ್ರಿಗೆ ಪ್ರೌಡ್ ಆಗುತ್ತೆ. ಆ ಥರ ನೀವೇನಾದರೂ ಒಂದು ಕೆಲಸ ಮಾಡ್ತೀರಾ. ಮೇ ಬಿ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು. ಇಲ್ಲಿ ತುಂಬ ದಿನದಿಂದ ಮದುವೆಗೋಸ್ಕರ ನೀವು ಹುಡುಕ್ತಾ ಇದ್ದೀರಾ, ಹುಡುಗ ಅಥವಾ ಹುಡುಗಿನ. ಸೊ ಮದುವೆ ಸೆಟ್ ಆಗುವಂಥದ್ದು, ಒಂದು ಬಿಸ್ನೆಸ್ ಗ್ರೋತ್ ಆಗುವಂಥದ್ದು. ಇದೇ ಮಂಡೇ ಅಂದರೆ 3ನೇ ತಾರೀಕು. ಓಕೆ, ಏಂಜಲ್ ಕ್ಲಾಸ್ ಇದೆ, ದಯವಿಟ್ಟು ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಲಿಮಿಟೆಡ್ ಸ್ಲಾಟ್ಸ್. ಓಕೆ, ಏಂಜಲ್ಸ್ನ ನೀವು ತಿಳ್ಕೊಂಡು, ಏಂಜಲ್ಸ್ ಹೆಲ್ಪ್ನ ತೊಗೊಂಡು ನಿಮ್ಮ ವಿಶ್ಗಳನ್ನು ಫುಲ್ಫಿಲ್ ಮಾಡ್ಕೋಬಹುದು. ಡಾರ್ಕ್ ವುಮೆನ್ ವಿಲ್ ಹೆಲ್ಪ್ ಯು. ಯಾರಾದರೂ ವುಮೆನ್ ಅಥವಾ ಮೆನ್ ನಿಮ್ಮ ಜೀವನದಲ್ಲಿ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ನೆಕ್ಸ್ಟ್ 3 ಮಂತ್ಸಲ್ಲಿ ಇಂಕ್ ಪಾಟ್ ಎಷ್ಟೊಂದು ವಿಷಯಗಳನ್ನು ರೀರೈಟ್ ಮಾಡುವಂಥ ಸಮಯ ಇದೆ. ನೀವು ನಿಮ್ಮ ಜೀವನವನ್ನು ಇನ್ನು ಉಳಿದಿರುವಂಥ 5 ಮಂತ್ಸಲ್ಲಿ ರೀರೈಟ್ ಮಾಡ್ಕೊಳ್ಳೋದು ಉತ್ತಮ. ಗಾಂಗ್ ಇದೊಂದು ಅಲಾರಾಮ್ ಅಂತಲೇ ಅಂದ್ಕೊಳ್ಳಿ. ಸೊ ನೀವು ಇನ್ನೂ ಲೇಸಿ ಆಗಿದ್ದೀರಾ, ಅಥವಾ ಆ್ಯಕ್ಷನ್ ತೊಗೊಂಡಿಲ್ವಾ, ಅಥವಾ ನಿಮ್ಮ ಪ್ರೀತಿ ಮಾಡ್ತಿರೋರಿಗೆ ಪ್ರಾಮಿಸಸ್ನ ಕೊಟ್ಟು ಮಿಸ್ ಮಾಡ್ತಾ ಇದ್ದೀರಾ, ಅಥವಾ ಯಾರಿಗಾದರೂ ನೀವು ಕಮಿಟ್ ಆಗಿದ್ದೀರಾ, ಯೋಚನೆ ಮಾಡಿ. ದಿಸ್ ಈಸ್ ದ ಅಲಾರಾಮ್. ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೇಬೇಕಾಗಿದೆ. ಡೈಮಂಡ್, ತುಂಬ ಸತಿ ನಾನು ಹೇಳ್ತಾ ಇರ್ತೀನಿ ಕ್ಲಾಸಸ್ಸಲ್ಲೂ, ನೀವು ಡೈಮಂಡ್. ಬಟ್ ನೀವು ಯಾವ ಸ್ಥಳದಲ್ಲಿದ್ದೀರಾ ಅದು ಇಂಪಾರ್ಟೆಂಟ್. ಡೈಮಂಡು ಸಿಲ್ವರ್ ಅಥವಾ ಗೋಲ್ಡ್ ಜೊತೆಗೆ ಹೋದಾಗಲೇ ಅದಕ್ಕೆ ಒಂದು ಬೆಲೆ ಜಾಸ್ತಿ ಆಗೋದು. ಬರೀ ಅದು ಗ್ಲಾಸ್ ಒಳಗಡೆ ಶೋ ಪೀಸ್ ಆಗಿದ್ದರೆ ಅದರದ್ದು ವ್ಯಾಲ್ಯೂ ಯಾರಿಗೂ ಗೊತ್ತಾಗೋದಿಲ್ಲ, ಅದರದ್ದು ಹೊಳಪು ಗೊತ್ತಾಗೋದಿಲ್ಲ. ಸೊ ಬಿ ಅ ಡೈಮಂಡ್. ನೆಕ್ಸ್ಟ್ 5 ಮಂತ್ಸಲ್ಲಿ ನಿಮ್ಮ ಈ ಒಂದು ಬೆಳಕು ಅಥವಾ ನಿಮ್ಮ ಒಂದು ಟ್ಯಾಲೆಂಟ್ ಲೋಕಕ್ಕೆ ಗೊತ್ತಾಗುವಂಥದ್ದಿದೆ. ವೆರಿ ಆಲ್ ದ ಬೆಸ್ಟ್. ಹಲೋ, ಗ್ರೂಪ್ ನಂಬರ್ 2 ಔಲ್. ಗೂಬೆಯನ್ನು ಯಾರು ಸೆಲೆಕ್ಟ್ ಮಾಡಿದ್ರಿ? ಇದು ಅಮೆಥಿಸ್ಟ್ ಔಲ್. ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಜೊತೆಗೆ ಇಡಬಹುದು. ಇದನ್ನು ಲಕ್ಷ್ಮಿ ವಾಹನ ಅಂತ ಗೊತ್ತು ನಿಮಗೆಲ್ಲರಿಗೂ. ಪಾಯಲ್ ನಂಬರ್ 2 ನಿಮ್ಮ ನೆಕ್ಸ್ಟ್ ಉಳಿದಂಥ 5 ಮಂತ್ಸ್ ಹೇಗಿದೆ. ಇದನ್ನು ನೀವು ರಕ್ಷಾಬಂಧನ್ಗೆ ಗಿಫ್ಟ್, ರಿಟರ್ನ್ ಗಿಫ್ಟ್ ಆಗಿನೂ ಕೊಡಬಹುದು. ಆ್ಯಂಡ್ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಮತ್ತು ನಿಮ್ಮ ಮನೆಯ ದೇವ್ರ ಮನೇಲಿ ಇಡೋದ್ರಿಂದ ಲಕ್ಷ್ಮಿನ ಬೇಗ ಒಲಿಸ್ಕೋಬಹುದು. ಓಕೆ, ಸೊ ಇದು ಬೂಮ್ ಸ್ಟಿಕ್. ನೀವು ಲಕ್ಷ್ಮೀ ಪೂಜೆ ಮಾಡಿದಾಗ ಕಸ ಗುಡ್ಸೋಂಗಿರೋದಿಲ್ಲ, ಆವಾಗ ಈ ಬೂಮ್ ಸ್ಟಿಕ್ನ ನೀವು ಈ ಥರ ಯೂಸ್ ಮಾಡಬಹುದು. ಈವನ್ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೂ ಯೂಸ್ ಮಾಡಬಹುದು. ಇದರ ಸ್ಪೆಷಾಲಿಟಿ ಏನು ಅಂದರೆ, ಹಿಂದೆ ಕ್ರಿಸ್ಟಲ್ ಇರೋದ್ರಿಂದ ನಿಮ್ಮ ಮನೇನೂ ಹೀಲ್ ಆಗುತ್ತೆ. ಅಂದರೆ ಒಂದು ಸಿಂಬಾಲ್ ಥರ, ಈಗ ನೀವು ಹಿಂಗೆ ಬರಿತೀರಾ, ಹಿಂಗೆ ಮಾಡ್ತೀರಾ, ಒಂದು ಸಿಂಬಾಲ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಏಂಜಲ್ ಪ್ರೊಟೆಕ್ಷನ್ ಇದೆ. ಮತ್ತು ಈ ಬೂಮ್ ಸ್ಟಿಕ್ ಒಳ್ಳೆ ಕ್ವಾಲಿಟಿಯಿಂದ ಮಾಡಿರೋದ್ರಿಂದ ಯಾವುದೇ ನೆಗೆಟಿವ್ ನಿಮ್ಮ ಮನೆಗೆ ಸುಳಿಯೋದಿಲ್ಲ. ಇದನ್ನು ನೀವು ಬಳಸಬಹುದು. ವರಮಹಾಲಕ್ಷ್ಮಿ ಸ್ಪೆಷಲ್ಲಾಗಿ ನಾನು ಇದನ್ನು ಲಾಂಚ್ ಮಾಡಿರೋದು. ನನ್ನ ಹತ್ರ ಮಾತ್ರ ಅವೈಲೇಬಲ್ ಇರೋದು. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾ, ಲಕ್ಷ್ಮಿ ಕಸುಬರ್ಗೆಲ್ಲೂ ಇರ್ತಾರೆ. ಫ್ಲವರಿಂಗ್, ವಾವ್, ಟ್ರಾನ್ಸ್ಫರ್ಮೇಷನ್, celebration and the lovers. Ace of coins and the Ace of Pentacles, King of Swords, Temperance. ಇದು ಒಂಥರ ಗ್ರೀನ್ ಥರ ಮಾತ್ರ ಇದೆ ನೋಡಿ, ಅಂದರೆ ಗೋಲ್ಡ್ ಎಲ್ಲೋ ಥರ ಅಂತ ಹೇಳ್ಬೋದು ನೀವು. ಓಕೆ, 6 of Swords, Eight of Swords. ಪಾಯಲ್ ನಂಬರ್ 2 ನೆಕ್ಸ್ಟ್ ಉಳಿದಿರುವಂಥ 5 ಮಂತ್ಸಲ್ಲಿ ಲವ್, ಸೆಲೆಬ್ರೇಷನ್, ಹ್ಯಾಪಿನೆಸ್. ಯಾರ್ಯಾರು ಸಿಂಗಲ್ಸ್ ಇದ್ರೋ ನಿಮಗೆ ಪಾರ್ಟ್ನರ್ ಸಿಗುವಂಥದ್ದು. ಯಾರ್ಯಾರು ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಿದ್ರೋ ಸೆಕೆಂಡ್ ಮ್ಯಾರೇಜ್ ಆಗುವಂಥದ್ದು. ಯಾರ್ದು ಮದುವೆ ಫಿಕ್ಸ್ ಆಗಿದೆಯೋ ಮದುವೆ ಆಗುವಂಥದ್ದು. ಯಾರೆಲ್ಲ ಸಿಂಗಲ್ಸ್ ಇದ್ದಿರೋ ನಿಮಗೆ ಪಾರ್ಟ್ನರ್ ಸಿಗ್ತಾ ಇದ್ದಾರೆ.
ಆ್ಯಂಡ್ ಲವ್ ಅಂದ ತಕ್ಷಣ ಬರೀ ಪಾರ್ಟ್ನರ್ ಮಧ್ಯೆ ಇರೋ ಲವ್ ಅಂತಲೇ ಅಲ್ಲ, ಕೆಲವೊಂದು ಸತಿ ಸೋಲ್ಮೇಟ್ ಆಗಿ ವುಮೆನ್ ಆ ಥರನೂ ಸಿಗ್ತಾರೆ. ಆ್ಯಂಡ್ ಸೋಲ್ಮೇಟ್ ಸಿಕ್ಕಿದ ತಕ್ಷಣ ಲವ್ ಅಂತ ಅಲ್ಲ, ಅವರು ನಿಮ್ಮ ದಿಕ್ಕನ್ನೇ ಬದಲಾಯಿಸ್ತಾರೆ. ಅವರು ನಿಮಗೆ ಗುರು ಆಗಿ ಸಿಗಬಹುದು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿ ಸಿಗಬಹುದು, ಅಥವಾ ನಿಮ್ಮ ಬಾಸ್ ಆಗಿ ಸಿಗಬಹುದು, ನಿಮ್ಮ ನೇಬರ್ ಆಗಿ ಸಿಗಬಹುದು. ಸಮ್ ಟ್ರಾನ್ಸ್ಫಾರ್ಮೇಷನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಜೀವನದಲ್ಲಿ. ನೆಕ್ಸ್ಟ್ 5 ಮಂತ್ಸಲ್ಲಿ ಬಿಗ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನದಲ್ಲಿ ಬರ್ತಿದೆ. ಈ ವರಮಹಾಲಕ್ಷ್ಮಿ ಹಬ್ಬದಿಂದ ನಿಮ್ಮ ಲೈಫಲ್ಲಿ ಮನಿ ಅಟ್ರಾಕ್ಷನ್ ಮೋರ್, ಯು ಆರ್ ಅಟ್ರಾಕ್ಟಿಂಗ್ ಮೋರ್, ಬಿಕಾಸ್ ಅವಳನ್ನ ನೀವು ಚೂಸ್ ಮಾಡಿದ್ದೀರಾ. ಏಸ್ ಆಫ್ ಕಾಯಿನ್ಸ್ ಇದೆ ಆ್ಯಂಡ್ ಕಿಂಗ್ ಆಫ್ ಸೋರ್ಡ್ಸ್ ಇದೆ. ಬಿಕಾಸ್ ನೀವು ಈ 5 ಮಂತ್ಸ್ ಬ್ಯಾಕ್ ತೊಗೊಂಡಿರುವಂಥ ಬಿಗ್ಗೆಸ್ಟ್ ಡಿಸಿಷನಿಂದ ಮನಿ ಜಾಸ್ತಿ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಮೇ ಬಿ ನೀವು ಗ್ರೀನ್ ತಾರಮ್ಮ ಫೋಟೋ ಇಟ್ಕೊಂಡಿರ್ಬೋದು, ಅದರಿಂದನೂ ಮನಿ ಅಟ್ರಾಕ್ಷನ್ ಆಗ್ತಿದೆ. ಮೇ ಬಿ ಗ್ರೀನ್ ತಾರಮ್ಮ ಮಂತ್ರಗಳನ್ನು ಹೇಳ್ಕೊತಾ ಇರ್ಬೋದು, ನೀವು ಗ್ರೀನ್ ತಾರಮ್ಮನ ಆರಾಧನೆ ಮಾಡ್ತಾ ಇರಬಹುದು. ಆ್ಯಂಡ್ ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವತೆನ ತುಂಬ ಆರಾಧನೆ ಮಾಡ್ತಿದ್ದೀರಾ. ಇಲ್ಲಿ ಗೊರ್ಗಜನ ಪೂಜೆ ಮಾಡೋರು ಇದ್ದೀರಾ, ದೈವ ನಂಬೋರು ಇದ್ದೀರಾ. ಆ್ಯಂಡ್ ಈಗ ನೀವಿರೋ ಪ್ಲೇಸಲ್ಲಿ ಮೇ ಬಿ ನೀರು ತುಂಬಿರಬಹುದು, ಅಥವಾ ಮಳೆ ಜಾಸ್ತಿ ಇರಬಹುದು, ಏನಂತಾರೆ ಟ್ರಾವೆಲಿಂಗ್ ಕಷ್ಟ ಆಗಿರಬಹುದು, ಅಥವಾ ನೀವು ಆ ಮಳೆನ ಎಂಜಾಯ್ ಮಾಡ್ತಿರ್ಬೋದು. ದೇರ್ ಇಸ್ ಅ ಚಾನ್ಸಸ್. ಇದೇ 9ನೇ ತಾರೀಕು ಆಗಸ್ಟ್ ಮನಿ ಮ್ಯಾನಿಫೆಸ್ಟೇಷನ್ 1 ಡೇ ವರ್ಕ್ಶಾಪ್ ಆಫ್ಲೈನ್ ಕ್ಲಾಸ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. 3ನೇ ತಾರೀಕು ಮಂಡೇನೆ, ಓಕೆ, 3 ಡೇಸ್ ಏಂಜಲ್ ನೋ ಯುವರ್ ಏಂಜಲ್ ವರ್ಕ್ಶಾಪ್ ಇದೆ, ಆನ್ಲೈನ್ ಇರುತ್ತೆ. ಇದಕ್ಕೆ PDF ನೋಟ್ಸು ಕೊಡ್ತೀನಿ, ರೆಕಾರ್ಡಿಂಗು ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ನಿಮ್ಮ ಏಂಜಲ್ಸ್ ಬಗ್ಗೆ ತಿಳ್ಕೊಂಡು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಬೆಲ್ ಸೌಂಡ್ ಹೀಲಿಂಗ್. ಸೊ ಮೇ ಬಿ ನಿಮಗೆ ಸೌಂಡ್ ಹೀಲಿಂಗ್ ಅವಶ್ಯಕತೆ ಇದೆ. ಆ್ಯಂಡ್ ದಿಸ್ ಇಸ್ ಅಲಾರಾಮ್. ನಿಮ್ಮ ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸೂಚನೆ ಸಿಕ್ಕಿದೆ ನಿಮಗೆ. ಡ್ರ್ಯಾಗನ್, ಡ್ರ್ಯಾಗನ್ ಎನರ್ಜೀಸ್ನ ಬಳಸ್ಕೊಂಡು ನಾನೀಗ ತುಂಬ ಹೀಲಿಂಗ್ಸ್ನ ಮಾಡ್ತಾ ಇದ್ದೀನಿ. ಇದೊಂದು ಅಡ್ವಾನ್ಸ್ ನಾನು ಕಲ್ತ್ಕೊಂಡಿರುವಂಥದ್ದು 2026ಅಲ್ಲಿ. ಇಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದ್ರ ಮೇಲೆ ಡ್ರ್ಯಾಗನ್ ಇದೆ ನೋಡಿ. ಸೊ ಈ ಗೋಟ್ ಇದೆಯಲ್ಲ, ಭಾಳ ಫಾಸ್ಟಾಗಿ ಮನಿ ತಂದು ಕೊಡುವಂಥದ್ದು ಇದು. ಸೊ ಬೇಕಾದರೆ ಯೂಸ್ ಮಾಡಿ ರಿಸಲ್ಟ್ ನನಗೆ ಹೇಳಿ. ನಿಮ್ಮ ವರ್ಕ್ ಪ್ಲೇಸಲ್ಲಿ ಇಟ್ಕೋಬಹುದು, ನಿಮ್ಮ ಲಾಕರಲ್ಲಿ ಇಟ್ಕೋಬಹುದು, ನಿಮ್ಮ ಗಲ್ಲಾಪೆಟ್ಟಿಗೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬಹುದು. ಬ್ರೋಕನ್ ಬ್ರಿಡ್ಜಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಲೈಫ್ ಈಸ್ ಆಲ್ ಅಬೌಟ್ ಲರ್ನಿಂಗ್. ಸಾಕಷ್ಟು ವಿಚಾರಗಳಲ್ಲಿ ಮನಸ್ಸು ನೊಂದಿದೆ, ಬಟ್ ಡೋಂಟ್ ವರಿ. ನೆಕ್ಸ್ಟ್ 5 ಮಂತ್ಸ್ ನೋಡಿ, ಚೈನ್ ಇಟ್ ವಿಲ್ ಕಂಟಿನ್ಯೂ. ಯಾವುದು ಬ್ರೇಕ್ ಆಗಿದೆ ಅಂತ ಅನ್ಕೊತಿದ್ದೀರಲ್ಲ, ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ ಆ ವ್ಯಕ್ತಿ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥದ್ದೇ. ವೆರಿ ಆಲ್ ದ ಬೆಸ್ಟ್. ಹಲೋ, ಪೈಲ್ ನಂಬರ್ 3. ಇದು ಬ್ಯೂಟಿಫುಲ್ ಯುನೀಕ್ ಪೀಸ್ ಅಂತಲೇ ಹೇಳ್ಬೋದು. ಕ್ಲಿಯರ್ ಕ್ವಾರ್ಟ್ಸ್ ಪೆನ್ಸಿಲ್ ಅಥವಾ ಪಾಯಿಂಟ್ ಅಂತ ಅನ್ಬೋದು. ಇದನ್ನು ಮೆಡಿಟೇಷನ್ ಟೈಮಲ್ಲಿ ಮತ್ತು ಮರ್ಕಬಾ ಮೆಡಿಟೇಷನಲ್ಲಿ ಮತ್ತು ಕೆಲವೊಬ್ಬರನ್ನ ಹೀಲ್ ಮಾಡೋ ಸಮಯದಲ್ಲಿ ಬಳಸ್ತೀವಿ. ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ಕ್ಯಾಂಡಲ್ ಹಚ್ಚುವಂಥದ್ದು. ನೆಕ್ಸ್ಟ್ 5 ಮಂತ್ಸ್ ಹೇಗಿದೆ ನಿಮ್ಮ ಜೀವನದಲ್ಲಿ? ಮೇ ಬಿ ನೀವು ಪೈಲ್ ನಂಬರ್ 2ನ ನೋಡಿ 3ಗೆ ಬಂದಿದ್ದೀರಾ ಅನಿಸುತ್ತೆ. ಆ್ಯಂಡ್ ಬೂಮ್ ಸ್ಟಿಕ್ ಇದು. ನೀವು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿದಾಗ ಅಲ್ಲಿ ಹೊಸಬರ್ಗೆನ ಬಳಸೋಂಗಿರೋದಿಲ್ಲ. ಆ ಟೈಮಲ್ಲಿ ನೀವು ಈ ಥರದ ಚಿಕ್ಕ ಬೂಮ್ ಸ್ಟಿಕ್ ಕ್ಯೂಟ್ ಆಗಿರೋದನ್ನು ನೀವು ದೇವರ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ, ಅಥವಾ ಲಕ್ಷ್ಮಿನ ಇಟ್ಟ ಮೇಲೆ ಹೂವು ಎಲ್ಲ ಬೀಳುತ್ತೆ, ಅದನ್ನು ಕ್ಲೀನ್ ಮಾಡೋದಕ್ಕೆ ಈ ಥರ ಬಳಸಬಹುದು. ಇದು ನನ್ನ ಹತ್ರ ಮಾತ್ರ ಅವೈಲೇಬಲ್ ಇರೋದು. ಈ ಥರ ನೀವು ಬಳಸುವಾಗ ಇಲ್ಲಿ ಕ್ರಿಸ್ಟಲ್ ಸಹ ಇರೋದ್ರಿಂದ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ, ಯಾವುದೇ ರೀತಿಯ ನೆಗೆಟಿವ್ ಆಗೋದಿಲ್ಲ. ಆ್ಯಂಡ್ ಇದು ಒಳ್ಳೆ ಕ್ವಾಲಿಟಿಯಿಂದ ಇರೋದ್ರಿಂದ ತುಂಬ ಬಾಳಿಕೆನೂ ಬರುತ್ತೆ. ಆ್ಯಂಡ್ ಇದು ನನ್ನ ಹತ್ರ ಮಾತ್ರ ಅವೈಲೇಬಲ್ ಇರೋದು. ನಿಮಗೇನಾದರೂ ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಲಕ್ಷ್ಮಿ ಪೊರ್ಕೆಯಲ್ಲೂ ಸಹ ನೆಲೆಸಿರ್ತಾರೆ. ಅದನ್ನು ನೀವು ಪೂಜೆ ಮಾಡೋ ಟೈಮಲ್ಲಿ ಈ ಥರ ಪಕ್ಕನೂ ಇಡ್ಬೋದು. ಲಕ್ಷ್ಮಿ ಪೂಜೆ ಮಾಡ್ತಿರಲ್ಲ ಆವಾಗ ಬೂಮ್ ಸ್ಟಿಕ್ನ ಹೊಸ ಪೊರ್ಕೆ ತರ್ತಾರೆ ಗೊತ್ತಾ, ದೀಪಾವಳಿಲಿ ಲಕ್ಷ್ಮಿಗೂ ಪ್ರತೀಕವಾಗಿ. ನೀವು ಇದನ್ನು ಸಹ ಲಕ್ಷ್ಮಿ ಪೂಜೆ ಟೈಮಲ್ಲಿ ಇಟ್ಟರೂ ಏನು ತೊಂದರೆ ಇಲ್ಲ. ಮನೆ ಕಸ ಪೊರ್ಕೆನೇ ನೀವು ದೇವ್ರ ಮನೆ ಇದು ಕ್ಲೀನ್ ಮಾಡೋಕ್ಕೂ ಯೂಸ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ. ನೆಕ್ಸ್ಟ್ 5 ಮಂತ್ಸ್ rebirth, trust, and nothingness, excellence. Five of Pentacles,
ಆಫ್ ಪೆಂಟಿಕಲ್ಸ್, ಕಾಯಿನ್ಸ್ ಅಂದರೆ ಪೆಂಟಿಕಲ್ಸ್. ನೈಟ್ ಆಫ್ ಕಪ್ಸ್, ದ ಎಂಪ್ರೆಸ್, ವಾವ್, 7 ಆಫ್ ಕಪ್ಸ್. ಲಕ್ಕಿ ರೀ ನೀವು. ಪೈಲ್ ನಂಬರ್ 3, ಯಾವುದೋ ಒಂದು ವಿಶ್ನ ನೀವು ಕೇಳ್ಕೊತಿದ್ದೀರಲ್ಲ ತುಂಬ ದಿನದಿಂದ, ಅದು ಇನ್ನು ನೆಕ್ಸ್ಟ್ 2 ಮಂತ್ಸಲ್ಲಿ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಯಾವುದೋ ಒಂದು ದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ. ಶಕ್ತಿ ದೇವತೆ, ಇದು ಎಕ್ಸಾಂಪಲ್ ಮಾರಮ್ಮ, ಯಲ್ಲಮ್ಮ, ಚಾಮುಂಡೇಶ್ವರಿ ದೇವಿ, ಕನ್ನಿಕಾ ಪರಮೇಶ್ವರಿ, ಆಮೇಲೆ ನಿಮ್ಮ ಊರ ದೇವತೆ, ಇದು ನಿಮ್ಮ ಮೇಲಿರೋದ್ರಿಂದ ನಿಮ್ಮ ವಿಶ್ ಬಹಳ ಬೇಗ ಫುಲ್ಫಿಲ್ ಆಗ್ತಾ ಇದೆ. ನೆಕ್ಸ್ಟ್, ನೀವು 77 ಪೋರ್ಟಲಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ ಚೆಕ್ ಬರೆದಿದ್ರೆ ಅದಕ್ಕೆ ಡಬಲ್ ಹಣ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ನಿಮ್ಮ ಟ್ರಸ್ಟ್, ಅಂದರೆ ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ನೀವೊಂದು ಆಫೀಸಲ್ಲಿದ್ದರೆ ನಿಮಗೆ ಟ್ರಸ್ಟ್, ನಿಮ್ಮನ್ನು ನಂಬುವಂಥ ಜನ ಜಾಸ್ತಿ ಆಗ್ತಿದ್ದಾರೆ, ನಿಮ್ಮನ್ನು ಫಾಲೋ ಮಾಡುವಂಥವ್ರು ಜಾಸ್ತಿ ಆಗ್ತಿದ್ದಾರೆ. 9ನೇ ತಾರೀಕು ಆಗಸ್ಟ್ ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಇದೆ. ಯಾರಿಗಾದರೂ ಆಫ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. 3ನೇ ತಾರೀಕು ಸೋಮವಾರದಿಂದನೇ 3 ದಿನ ಏಂಜಲ್ ಕ್ಲಾಸ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ನಿಮ್ಮ ಏಂಜಲ್ಸ್ ಬಗ್ಗೆ ತಿಳ್ಕೊಳ್ಳಿ. ಇಲ್ಲೂ ಅಷ್ಟೇ ಆ್ಯನಿಮಲ್ ಸ್ಪಿರಿಟ್ ಪ್ರೆಸೆಂಟ್ ಇದೆ, ಇಲ್ಲಿ ನಿಮ್ಮ ಏಂಜಲ್ ಪ್ರೆಸೆಂಟ್ ಇದೆ, ಈಗಲ್ ಇಲ್ಲಿ ಏನು ಮೆಸೇಜ್ ಕೊಡ್ತಾ ಇದೆ. ಸೊ ತುಂಬ ದಿನದಿಂದ ಹೊಂಚಾಗ್ತಾ ಇದ್ದಾರೆ, ನಿಮ್ಮನ್ನು ಕೆಳಗೆ ಬೀಳಿಸ್ಬೇಕು ಅಥವಾ ನಿಮ್ಮ ವಿರುದ್ಧ ಪಿತೂರಿ ಅಥವಾ ಸಮಥಿಂಗ್ ನಿಮ್ಮ ಬಗ್ಗೆ ಗಾಸಿಪಿಂಗ್ ಮಾಡುವಂಥದ್ದು. ಸೊ ಆ ವ್ಯಕ್ತಿಗಳ ಗುರುತು ನಿಮಗೆ ಸಿಗ್ತಾ ಇದೆ. ಯಾರು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ ನಿಮ್ಮ ಲೈಫಲ್ಲಿ, ಅವರಿಂದ ಏನು ತೊಂದರೆ ಆಗ್ತಿದೆ ಅನ್ನೋಂಥ ರಿಯಲೈಸೇಷನ್ ಆಗ್ತಾಯಿದೆ. ನೀವು ಕೂಡಿಟ್ಟಿರೋ ಹಣ ಅಥವಾ ಇಷ್ಟು ದಿನ ದುಡ್ದಿದ್ದ ಹಣವನ್ನು ವಿನಾಕಾರಣ ಫ್ಯಾಮಿಲಿ ಖರ್ಚು, ಫ್ಯಾಮಿಲಿ ಪ್ರಾಬ್ಲಮ್ಮು, ಅಕ್ಕನಿಗೆ ತೊಂದರೆ, ತಮ್ಮನಿಗೆ ಪ್ರಾಬ್ಲಮ್ಮು ಅಂತ ನೀವು ಇಷ್ಟು ದಿನ ಏನೂ ಸೇವಿಂಗ್ಸ್ ಮಾಡದೆ ಖರ್ಚು ಮಾಡಿದ್ದೀರ. ಅದೇ ಇವಾಗ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಅಥವಾ ನಾನು 21 ಡೇಸಲ್ಲೂ ಅದನ್ನೇ ಹೇಳೋದು, ನಿಮಗೇನಾದರೂ ಪ್ರಾಬ್ಲಮ್ ಅಂದಾಗ ನಿಮ್ಮ ಹತ್ರ ದುಡ್ಡೇ ಇರೋದಿಲ್ಲ ಖರ್ಚು ಮಾಡ್ಕೊಳ್ಳೋದಕ್ಕೆ. ಸೊ ಪ್ಲೀಸ್ ಇನ್ವೆಸ್ಟ್ ಫಾರ್ ಯುವರ್ ಸೆಲ್ಫ್. ನೋಡಿ, ಇಲ್ಲಿ ಬಾಡಿ ಅಂದರೆ ಬೇರ್ ಬಾಡಿ, ಅವರೇನು ಬಟ್ಟೆ ಹಾಕಿಲ್ಲ ಅದರಲ್ಲಿ. ಏನಕ್ಕೆ ಅಂದರೆ ಬಾಡಿ ಈಸ್ ಟೆಂಪಲ್. ನಮ್ಮ ದೇಹವನ್ನು ರೆಸ್ಪೆಕ್ಟ್ ಮಾಡಬೇಕು. ನೋಡಿ, ನಿಮ್ಮ ಲೈಫಲ್ಲಿ ಫ್ಯಾಮಿಲಿನ ರಿಪ್ಲೇಸ್ ಮಾಡ್ಬೋದು, ಹೆಂಡತಿ ಗಂಡನ ರಿಪ್ಲೇಸ್ ಮಾಡ್ಬೋದು, ಅಣ್ಣ ತಂಗಿನ ರಿಪ್ಲೇಸ್ ಮಾಡ್ಬೋದು, ಆರ್ಗನ್ಸು ರಿಪ್ಲೇಸ್ ಮಾಡ್ಬೋದು ರೀ. ಆದರೆ ನಿಮ್ಮ ಬಾಡಿ, ಆತ್ಮ ಮತ್ತು ಬಾಡಿ ಇದೆಯಲ್ಲ, ಅದು ಒಂದೇ ಮಾಸ್ಟರ್ ಪೀಸ್. ಅಷ್ಟು ನೀವು ಅದನ್ನು ಚೆನ್ನಾಗಿ ನೋಡ್ಕೊಬೇಕು. ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಅರ್ಧ ಜೀವನದಲ್ಲಿ ತಂದೆ ತಾಯಿನ ಖುಷಿ ಪಡಿಸೋದಕ್ಕೆ ಇದ್ದರೆ ನಿಮ್ಮ ಜೀವನ, ಇನ್ನು ಅರ್ಧ ನಿಮ್ಮ ಪಾರ್ಟ್ನರ್ನ ಖುಷಿ ಪಡಿಸೋದಕ್ಕೆ, ಇನ್ನರ್ಧ ನಿಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ, ಇನ್ನರ್ಧ ಕೆಲಸ ದುಡಿಮೆಯಲ್ಲಿ ಕಳೆದ್ಬಿಡ್ತೀರ. ಯಾವಾಗ ನಿಮ್ಮ ಬಾಡಿಲಿ ಉಂಡ್ ಕ್ರಿಯೇಟ್ ಆಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ತೊಂದರೆ ಕ್ರಿಯೇಟ್ ಆಗುತ್ತೆ, ಆವಾಗ ಮಾತ್ರ ನಿಮ್ಮ ಬಾಡಿಗೆ ಟೈಮ್ ಕೊಡೋಕ್ಕೆ ಶುರು ಮಾಡ್ತೀರ. ಸೊ ಡೋಂಟ್ ಡೂ ದ್ಯಾಟ್. ಈಗ ಇರುವಂಥ ಟೈಮಲ್ಲಿ ನಿಮ್ಮ ಬಾಡಿಗೆ ಟೈಮ್ ಕೊಡಿ, ನಿಮ್ಮ ಬಾಡಿನ ಹೀಲ್ ಮಾಡಿ. ಮನಿಯಿಂದ ಇದಾಗ್ತಿದೆ ಆ ಪ್ರಾಬ್ಲಮ್ ಅಂತ ಅಲ್ಲ, ಮನಿ ಇದ್ದಾಗ್ಲೂ ನೀವು ಹಿಂಗೆ ಇದ್ರಿ, ಮನಿ ಇಲ್ಲದೆ ಇದ್ದಾಗೂ ಹಿಂಗೆ ಇದ್ದೀರ. ಸೊ ಮನಿ ಕ್ರಿಯೇಟ್ ಮಾಡಬೇಕು ಅಂದರೆ ಟೇಕ್ ಆ್ಯಕ್ಷನ್. ಇಲ್ಲ ಅಂದರೆ ಅದಾಗದೇ ಬರುತ್ತೆ, ಏನೋ ಒಂದಾಗುತ್ತೆ, ದೇವ್ರು ಒಳ್ಳೆಯದೇ ಮಾಡ್ತಾರೆ ಅಂತಂದರೆ ನಿಮಗೆ ಎಲ್ಲ ಪಂಚೇಂದ್ರಿಯಗಳು ಚೆನ್ನಾಗಿದ್ದು, ನಿಮಗೆ ನಾಲೆಡ್ಜ್ ಇದ್ದು, ನಿಮ್ಮ ಮನೆಯವ್ರು ನಿಮ್ಮನ್ನು ಎಲ್ಲ ಇದ್ದೂ ಯಾಕೆ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಯಾಕೆ ಅವ್ರಿಗೆ ಬಿಲೀವ್ ಬರ್ತಾ ಇಲ್ಲ ನಿಮ್ಮ ಮೇಲೆ. ಸೊ ನೀವು ನಿಮ್ಮ ಬಗ್ಗೆ ಅಥವಾ ನಿಮ್ಮ ಥ್ರೋಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮಾಡೋ ಕೆಲಸದಲ್ಲಿ ಶಾರ್ಪನ್ ಆಗಿ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ. ಓಕೆ, ಡೂ ವೆಲ್. ನೀವೆಲ್ಲ ಇಲ್ಲಿರೋ ಅಂದರೆ ಪೈಲ್ ನಂಬರ್ 3 ತುಂಬ ಟ್ಯಾಲೆಂಟೆಡ್ ಆಗಿದ್ದೀರಾ, ಯಾಕೋ ಒಂಥರ ಸ್ಟಬ್ಬನ್ ಆಗಿದ್ದೀರಾ, ಒಂಥರ ಲೋ ಎನರ್ಜಿ ಫೀಲ್ ಆಗ್ತಿದೆ. ಸೊ ಬ್ಯಾಲೆನ್ಸ್ ಎನರ್ಜಿ. ಇದು ಒಂದು ಅಲಾರಾಮ್. ನಿಮ್ಮ ಜೀವನದಲ್ಲಿ ಬೆಸ್ಟ್ ಟೈಮ್ ಶುರುವಾಗ್ತಾ ಇದೆ ಇವತ್ತಿಂದ. ಸೊ ಯಾವಾಗ ಈ ರೀಡಿಂಗ್ನ ನೋಡ್ತಿರೋ ನೆಕ್ಸ್ಟ್ 5 ಮಂತ್ಸಲ್ಲಿ ವೆರೈಟಿ ಆಫ್ ಲಕ್ ನಿಮ್ಮ ಲೈಫಲ್ಲಿ ಬರುವಂಥದ್ದು. ಡೋರ್ ತುಂಬ ಡೋರ್ಸ್ ಆಲ್ರೆಡಿ ನಿಮ್ಮ ಮುಂದೆ ಕಾಣ್ತಾ ಇದೆ, ಬಟ್ ಯು ಆರ್ ನಾಟ್ ಟ್ರೈಯಿಂಗ್ ಇಟ್. ಒಂದೊಂದು ಸತಿ ನಾನು ಇದನ್ನು ತುಂಬ ಸತಿ ಅಬ್ಸರ್ವ್ ಸಹ ಮಾಡಿದ್ದೀನಿ. ರೋಡಲ್ಲಿ ಹೋಗ್ಬೇಕಾದ್ರೆ ಇವಾಗ ಕಾರ್ ಕೆಟ್ಟೋಗಿರುತ್ತೆ. ಸೊ ಅವನೇನು ಮಾಡ್ತಾನೆ, ಡ್ರಾಪ್ ಅಂತ ಅಂದರೆ ಕೆಲವೊಬ್ರು ಡ್ರಾಪ್ ಮಾಡಲ್ಲ. ಅದೇ ಕೆಲವೊಬ್ರು ಆ ಬಾನೆಟ್ನ ಓಪನ್ ಮಾಡಿ ಕಾರ್ ರಿಪೇರಿ ಮಾಡ್ತಿರ್ತಾರೆ ಅಥವಾ ಟೈರ್ ಚೇಂಜ್ ಮಾಡ್ತಿರ್ತಾರೆ. ಆವಾಗ ಇನ್ನೊಬ್ರು ಯಾರೋ ಅವ್ರಿಗೆ ಸಹಾಯ ಮಾಡೋಕ್ಕೆ ಅಲ್ಲಿ ಬರ್ತಾರೆ. ಏನಾಗಿದೆ ಪ್ರಾಬ್ಲಮ್ಮು, ಕಾರ್ ಕೆಟ್ಟೋಗಿದೆಯಾ, ಇಂಜಿನ್ ಪ್ರಾಬ್ಲಮ್ಮಾ, ನಾನು ಹೆಲ್ಪ್ ಮಾಡ್ತೀನಿ, ನನಗೆ ಮೆಕ್ಯಾನಿಕ್ ಗೊತ್ತು, ಈ ಥರ. ಯಾಕೆ ಬರ್ತಾರೆ ಅಂದರೆ ನೀನು ಆಲ್ರೆಡಿ ಸ್ಟ್ರಗಲ್ ಮಾಡೋದನ್ನು ನೋಡಿದ ಮೇಲೆ ತಾನೇ ಅವ್ರು ಬರ್ತಾರೆ.
ಕೆಲವೊಬ್ರು ಲೈಫಲ್ಲಿ ನಿಮಗೆ ನೀವೇ ಹೆಲ್ಪ್ ಮಾಡ್ಕೊಳ್ಳಲ್ಲ. ನಿಮ್ಮ ಸ್ಟ್ರಗಲ್ನೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರ. ಆ ಪ್ರಾಬ್ಲಮಲ್ಲೇ ಬದುಕೋದೇ ಒಂದು ಬದುಕು ಅಂದ್ಕೊಂಡ್ಬಿಟ್ಟಿದ್ದೀರ. ಅದರಿಂದ ಆಚೆ ಬರೋದಕ್ಕೆ ನೀವು ಚಿಕ್ಕ ಚಿಕ್ಕ ಹೆಜ್ಜೆ ತೊಗೊಂಡ್ರೆ ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತಾರೆ. ಬೇರೆಯವರಿಂದನೂ ನಿಮಗೆ ಸಹಾಯ ಸಿಗುತ್ತೆ. 21 ಡೇಸ್ ಕ್ಲಾಸ್ 299ಗೆ ಇಡೀ ಜಗತ್ತಲ್ಲೇ ಯಾರು ಕೊಡಲ್ಲ. ಬಟ್ ನಾನು ಅದನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ, ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಕಲಿಯೋ ಆಸಕ್ತಿ ಇಲ್ಲ ಅಂತಂದರೆ ಯೂನಿವರ್ಸ್ ಅಲ್ಲ, ದೇವರೇ ಬಂದರೂ ನಿಮ್ಗೆ ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ. ಒಳ್ಳೆ ಮೆಸೇಜ್. ಸಮ್ವನ್ ಗೋಯಿಂಗ್ ಟು ಔಟ್ ಆಫ್ ಯುವರ್ ಲೈಫ್. ಯಾರಾದರೂ ಒಬ್ಬರು ನಿಮಗೆ ಒಳ್ಳೆ ಪಾಠ ಕಲಿಸಿ ನಿಮ್ಮ ಲೈಫಿಂದ ಆಚೆ ಹೋಗ್ತಾ ಇದ್ದಾರೆ. ಬಿ ಕೇರ್ಫುಲ್. ಕಾಯಿನ್ಸ್, ಅನ್ಎಕ್ಸ್ಪೆಕ್ಟೆಡ್ ಕಾಯಿನ್ಸ್, ಮನಿ, ಹಣ. ಸೊ ಮೇ ಬಿ ಜಿಬು ಕಾಯಿನ್ ನೀವು ಯೂಸ್ ಮಾಡ್ತಿರ್ಬೋದು, ಅದರಿಂದ ಮನಿ ಅಟ್ರಾಕ್ಷನ್ ಮಾಡ್ಕೋತಾ ಇರ್ಬೋದು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಅಥವಾ ಏನಂತಾರೆ ಜಾಗ ಖರೀದಿ ಅಥವಾ ಪ್ರಮೋಷನ್ ಆಗುವಂಥದ್ದಿದೆ. ವೆರಿ ಆಲ್ ದ ಬೆಸ್ಟ್. ಪಾಯಿಂಟ್ ನಂಬರ್ 3.